ನೋಡ್ತೀರಾ ನೀವು? ಅದು ನನ್ನ ಟೋಪಿ. ವಾವ್, ಎಷ್ಟು ಸುಂದರವಾದ ನಗರ ಇದು. ಹಾ, ಇಲ್ಲಿರೋ ಎಷ್ಟು ವಸ್ತುಗಳು ಕಿಟಾಚಿ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ದೊಡ್ಡ ಮನೆ ತಂದವರು ಅನ್ಸುತ್ತೆ ಆ ಕಿಟಾಚಿ ಫ್ಯಾಮಿಲಿ. ಈಗ ಆ ಫ್ಯಾಮಿಲಿಯಲ್ಲಿ ಬರೀ ಕೆಟ್ರಿನಾ ಮಾತ್ರ ಇರೋದು. ಅವಳು ಕೂಡ ಆರ್ಟ್ ಕಲ್ಚರ್ ನ ಪ್ರಮೋಟ್ ಮಾಡೋದಕ್ಕೆ ತುಂಬಾ ದುಡ್ಡನ್ನ ಖರ್ಚು ಮಾಡ್ತಾಳೆ. ನಿಲ್ಸಿ ನಿಲ್ಸಿ, ನನ್ಗೆ ಆ ಗಾರ್ಡನ್ ನೋಡ್ಬೇಕನ್ನಿಸ್ತಿದೆ. ಹಾ, ನಾವಿಲ್ಲಿ ಸೈಟ್ ಸೀಯಿಂಗೋಸ್ಕರ ಬಂದಿಲ್ಲ. ಅನ್ಮನನೇ ಬೇಡ. ನನಗಂತೂ ನಿಮ್ಮ ಮೇಲೆ ಪಕ್ಕ ಅನುಮಾನ ಇದೆ. ನೀವಿಲ್ಲಿ ಟಾಮ್ ನ ಹಿಡ್ಕೊಳಕ್ ಬಂದಿಲ್ಲ, ನಮ್ ದುಡ್ಡಲ್ಲಿ ಖರ್ಚು ಮಾಡಿಸಿ ಇಟಲಿ ನೋಡೋದಕ್ ಬಂದಿದ್ದೀರಾ. ನೋಡಿ, ಅನುಮಾನ ಪಡೋ ಪಾಂಡವ್ರೆ, ನಮ್ ಇಂಟೆನ್ಷನ್ ಮೇಲೆ ಅನುಮಾನ ಪಡಬೇಡಿ. ಮಾಡ್ತೀನಿ, ಅನುಮಾನ ಮಾಡುದು ನನ್ ಡ್ಯೂಟಿ. ನನಗೆ ಟ್ಯಾಕ್ಸಿ ಡ್ರೈವರ್ ಮೇಲೆ ಅನುಮಾನ ಬರ್ತಾ ಇದೆ. ಎಮಿ ಎಮಿ ಎನಿಮಿ ನಮ್ಗೆ ವೈರಿಗಳಂತ ಇದ್ದಾರೆ. ಏಮಿ ಮೀನ್ಸ್ ಫ್ರೆಂಡ್. ಎಸ್, ಜಗಳ ಮಾಡ್ಬೇಡಿ ಮತ್ತೆ ಕೆಲ್ಸದ ಬಗ್ಗೆ ನಮನ ಕೊಡಿ. ಅಯ್ಯೋ, ಗಮನ ಅಲ್ಲ, ಗಮನ. ಅದ್ನು ಇಟ್ಕೊಳ್ಳಿ. ಮುಂದೆ ಮ್ಯೂಸಿಯಂ ಇಂದ ರೈಟ್ ತಗೊಂಡ್ರೆ ಟಾಮ್ ನ ಮನೆ. ಓ, ನಿಮ್ಗೆ ಇಟಲಿ ಬಗ್ಗೆ ಇಷ್ಟ ಚೆನ್ನಾಗಿ ಹೇಗ್ ಗೊತ್ತು? ನೀವಂತೂ ಇದಕ್ ಮುಂಚೆ ಇಲ್ಲಿಗೆ ಬಂದೇ ಇಲ್ವಲ್ಲ. ನನಗೆ ಪ್ರಪಂಚದ ಎಲ್ಲ ಮ್ಯೂಸಿಯಂಗಳ ಬಗ್ಗೆ ಗೊತ್ತಿದೆ. ಕ್ಯೂರೇಟರ್ ಆಗಿ 500 ವರ್ಷಗಳ ಅಭಿನವ ಇದೆ. ಅಯ್ಯೋ, ಯಾಕೆ ನಂಬ್ತಾರೆ ಎಲ್ಲ ಅಭಿನವ ಮಾಡ್ತಿದ್ದೀರಾ? ಅದು ಅಭಿನವ ಅಲ್ಲ, ಅನುಭವ. ಅದು ಅನುಭವ. ಅನ್ಮನನೇ ಬೇಡ. ಎಸ್, ಅದು ಇದೆ. ಇಲ್ಲಿ ಲೆಫ್ಟ್ ನಲ್ಲಿ ನಿಲ್ಸ್ಕೋ. ಇಲ್ಲಿಂದ ನಡ್ಕೊಂಡು ಹೋಗೋಣ. ಇದೇ ಟಾಮ್ ನ ಮನೆ. ಪಾಂಡ ಸರ್, ಕಿಟಕಿ. ಈಶ್, ಇಲ್ಲ ಇಲ್ಲ ಇಲ್ಲ, ಈ ಸಲ ನಾವು ಬಾಗ್ಲಿಂದಾನೇ ಹೋಗ್ತೀವಿ. ಆಲ್ ಕ್ಲಿಯರ್, ಎಲ್ಲರೂ ಒಳಗಡೆ ಬನ್ನಿ. ಇಲ್ಲಂತೂ ಯಾರೂ ಇಲ್ಲ. ಮತ್ತೆ ನಾವ್ಗಳು ಯಾಕೆ ಎಷ್ಟೊಂದು ಸಣ್ಣದಾಗಿ ಮಾತಾಡ್ತಾ ಇದೀವಿ? ಟಾಮ್ ಬೇರೆ ಕಡೆ ಬಚ್ಚಿಟ್ಕೊಂಡಿದ್ದಾನೆ ಅನ್ಸುತ್ತೆ. ನೀನ್ ಎಲ್ ಬಚ್ಚಿಟ್ಕೊಂಡಿದ್ಯಾ? ನಾನ್ ನಿನ್ನ ಹುಡುಕ್ತಾ ಇದ್ದೀನಿ ಇಲ್ಲಿ. ಟಾಮ್ ಎಲ್ಲೋ ಮಾಯ ಆಗಿದ್ದಾನೆ ಅನ್ಸುತ್ತೆ. ಅವ್ರ ಶಾಯರಿ ಹಾಡ್ತಾರಾ? ನೋ, ಅವನು ಓಡ್ ಹೋಗಿದ್ದಾನೆ. ಅದನ್ನ ಕಾಣೆ ಆಗಿದ್ದಾನೆ ಅಂತಾರೆ. ಕಾಣೆ ಆಗಿದ್ದಾನೆ. ಅನ್ಮನನೇ ಬೇಡ. ಇಲ್ಲಿ ಹುಡ್ಕೋಣ, ಯಾವ್ದಾದ್ರು ಸಾಕ್ಷಿ ಸಿಕ್ಕರೂ ಸಿಗ್ಬಹುದು. ಡಾಕ್ಟರ್ ಡೈಲೈಚಿ, ಇಲೈಚಿ ಕಾಳಿಗಿಂತ ತುಂಬಾ ಚಿಕ್ಕದು ನಿಮ್ಮ ಹೃದಯ. ನಿಮ್ಮನ್ನ ನೋಡಿ ಹೆದರ್ಕೋತಾ ಇದ್ದೀರಾ? ಗೂಂಡಾಗಳು ಗೂಂಡಾಗಳು. ಯಾರ್ ನೀವು? ಇವರೆಲ್ಲ ಟಾಮ್ ನ ಗೂಂಡಾಗಳು ಅನ್ಸುತ್ತೆ. ಬನ್ನಿ ಮುಂದೆ ನೋಡೋಣ ಯಾರಲ್ಲಿ ಎಷ್ಟು ದಮ್ಮಿದೆ ಅಂತ. ಜೊತೆಯಲ್ಲಿ ಹೆಜ್ಜೆ ಹಾಕಿ ನನ್ನ ಜೊತೆಗಾರರೇ. ವೆರಿ ಫೋರ್ಟಾ ಇಲ್ಲೆಲ್ಲಿ ಕಾಣಿಸ್ತಾ ಇದೆ? ಅಯ್ಯೋ, ಫ್ರೆಂಚ್ ಅಲ್ಲಿ ಫೋರ್ಟ್ ಅಂದ್ರೆ ಸ್ಟ್ರಾಂಗ್ ಅಂತ. ಡಾಕ್ಟರ್ ಇಲೈಚಿ, ಒಂದು ಉರ್ದು ಮಾತಾಡಿ, ಇಲ್ಲಾಂದ್ರೆ ಫ್ರೆಂಚ್. ಅನ್ಮನನೇ ಬೇಡ. ಇದೇನು? ಯಾವ್ದೋ ಆಂಟಿಕ್ ಶಾಪ್ ನ ವಿಸಿಟಿಂಗ್ ಕಾರ್ಡ್ ಇರ್ಬೇಕು.
ನನಗೆ ಇದ್ರ ಓನರ್ ಗೊತ್ತು. ನೋಡೋದಕ್ ಮಾತ್ರ ಆಂಟಿಕ್ ಶಾಪ್ ಇದು, ಆದ್ರೆ ಇವನು ಕಳ್ತನದ ಮಲ್ಲ ತಗೊಂಡು ಮಾರಾಟ ಮಾಡ್ತಾನೆ. ಹಾ, ಟಾಮ್ ಖಂಡಿತ ಪೇಂಟಿಂಗ್ ನ ಇವ್ರಿಗೆ ಮಾರಿರ್ತಾನೆ. ಮಿಸ್ಟರ್ ಜಿವಾನಿ, ಯಾಶ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು ಬಾಬಾ? ವಿ ಆರ್ ಫ್ರಮ್ ಇಂಡಿಯಾ. ನೀವ್ ಇಂಡಿಯಾದಿಂದ ಬಂದಿದ್ದೀರಾ? ಅಯ್ಯೋ ಬನ್ನಿ, ಇಟಲಿನಲ್ಲಿ ಇಂಡಿಯಾ ಭಾಷೆ. ಅಯ್ಯೋ ದೇವ್ರೆ, ನಾನು ಇಂಡಿಯಾದವನೇ ಕಣಪ್ಪ. ಇಲ್ಲಿ ಜೀವಾನಿ ಅಂತ ನನ್ನ ಹೆಸರು. ನಾನ್ ತುಂಬಾ ಜಿಂಗಲಾಲ, ನಿಮ್ಗೆ ಹೇಳಿ ಏನ್ ಬೇಕು ಅಂತ ಎಲ್ಲ ಕೊಡ್ತೀನಿ ನಾನು. ಈಗ ನೀನು ತುಂಬಾ ಚೆನ್ನಾಗಿದೀಯಾ, ತುಂಬಾ ಖುಷಿಯಿಂದ ಇದೀಯಾ. ಏನಂದೆ ಬಾಬಾ? ನಿಮ್ಮ ಬಲಿ ಬೇಕಿದೆ. ಏನಪ್ಪ ಹೇಳ್ತಾ ಇದೀಯಾ? ಅಯ್ಯೋ, ಬಲಿ ಅಲ್ಲ, ಬಟ್ಟೆ, ಅದು ಬಟ್ಟೆ. ಆಕ್ಚುಲಿ ನಾವು ವರ್ಲ್ಡ್ ಫೇಮಸ್ ಪೇಂಟಿಂಗ್ ನ ಖರೀದಿ ಮಾಡ್ಬೇಕಿತ್ತು. ನೀವು ನಮ್ ದೇಶದವ್ರಲ್ವಾ, ಎಲ್ಲಾನು ಮಾರ್ಬಿಡ್ತೀನಿ. ಬನ್ನಿ 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 ನನ್ ಜೊತೆ. ಎಲ್ಲ ವರ್ಲ್ಡ್ ನ ಫೇಮಸ್ ಪೇಂಟಿಂಗ್ ಅನ್ಸುತ್ತೆ. ಅರೆ ಹಾ ಬಾಬಾ, ಹಾ, ಎಲ್ಲಾನು ಮಾರ್ಬಿಡ್ತೀನಿ. ಟೀನಾ ಲಿಸಾ ಪೇಂಟಿಂಗ್. ಹಾ, ಅಯ್ಯೋ ಇದಂತೂ ಕಿಟ್ಟಿ ಪೇಂಟಿಂಗ್. ಯಾವ ಕಿಟ್ಟಿ? ಇದು ವರ್ಲ್ಡ್ ಫೇಮಸ್ ಟೀನಾಲಿಸಾ ಪೇಂಟಿಂಗ್. ಅರೆ ನೀವು ಸರಿಯಾಗಿ ಕಂಡು ಹಿಡಿದ್ರಿ. ಎಂತ ಕಣ್ಣು ನಿಮ್ದು, ಬಾಬಾ ಬಾಬಾ ಬಾಬಾ. ಮರ್ಸಿ. ದಯೆ ಭಿಕ್ಷೆ ಯಾಕೆ ಕೇಳ್ತಾ ಇದೀಯಾ? ಅಯ್ಯೋ, ಮರ್ಸಿ ಅಂದ್ರೆ ಥ್ಯಾಂಕ್ ಯು ಅಂತ. ಅರೆ ಹೌದು ಬಾಬಾ, ಕೇವಲ 1 ಕೋಟಿಯ ಪೇಂಟಿಂಗ್ ಇದು. ಹೇಳಿ ಹೇಳಿ ಪ್ಯಾಕ್ ಮಾಡಿಸ್ಬಿಡ್ಲಾ? ಹಾ, 150 ಕೋಟಿ ರೂಪಾಯಿ ಪೇಂಟಿಂಗ್ ನ ಬರೀ 1 ಕೋಟಿಗೆ ಮಾರ್ತಿದ್ದಾರೆ. ಕಳ್ಳ ಸಿಕ್ಕದ, ಹಿಡ್ಕೊಳ್ಳಿ ಇವ್ರನ್ನ. ಯಾಕೆ ಹೊಡಿತೀರಪ್ಪ? ನೀವು 1.5 ಕೋಟಿನೇ ಕೊಡಿ ಅಲ್ವಾ? 1.5 ಕೋಟಿ ಏಟನ್ ಕೊಡ್ತೀವಿ. ಕಳ್ತನ ಮಾಲನ್ನ ಖರೀದಿ ಮಾಡ್ತೀಯಾ? ಕದ್ದಿರೋ ಮಾಲ ಏನ್ ಮಾತಾಡ್ತಿದ್ಯಾ? ನೀನ್ ಹಕ್ಕಿ ಆಗಿದ್ಯಾ ಏನೋ? ಇವನು ಪೊಪ್ಪಟ್, ಹಕ್ಕಿ ಹೇಗಾಗ್ತಾನೆ? ಈ ಪೇಂಟಿಂಗ್ ಮ್ಯೂಸಿಯಂ ಇಂದ ಕಳ್ತನ ಆಗಿದೆ. ಈಗ ಟಾಮ್ ಜೊತೆ ನೀನು ಕೂಡ ಜೈಲ್ ಹೋಗ್ತೀಯಾ? ಹಾ, ಏನ್ ಹೇಳ್ತಿದ್ಯಪ್ಪ? ಜೈಲ? ಅರೆ ಇಲ್ಲ ಇಲ್ಲ ಇಲ್ಲ, ಸರಿಯಾಗಿ ಕಂಡ್ಬಿಟ್ ನೋಡ್ರಪ್ಪ, ಇದು ಫಸ್ಟ್ ಕಾಪಿಯಾನಿ. ಹೌದು, ಇದಂತೂ ಫಸ್ಟ್ ಕಾಪಿ. ಏನೋ ಅಂದ್ಕೊಂಡಿದ್ದೆ, ಆದ್ರೆ ಏನೋ ಆಗೋಯ್ತು. ನಿಜವಾದ ಕೂಡ ಇಲ್ಲೇ ಇರುತ್ತೆ. ಟಾಮ್ ಮತ್ತೆ ಇವನು ಕಳ್ಳ. ನನ್ನ ಅಭಿನವ ಹೇಳುತ್ತೆ. ಅನುಭವ. ಅಯ್ಯೋ, ನಾನಂತೂ ಏನು ಮಾಡಿಲ್ಲಪ್ಪ. ನೀನ್ ಬೇಕಾದ್ರೆ ಟಾಮ್ನೆ ಕೇಳು. ಅಯ್ಯೋ, ಅವನ್ ಹೇಗ್ ಕೇಳೋದು? ಅವನು ಕಣ್ಮರೆ ಆಗಿದ್ದಾನೆ. ಅದೇನ್ ದೊಡ್ಡ ಸಮಸ್ಯೆ ಅಲ್ಲ ಬಿಡಪ್ಪ. ನನ್ನ ಹತ್ರ ಅವ್ರ ಹೊಸ ಮನೆ ಅಡ್ರೆಸ್ ಇದೆ. ತಗೋ ತಗೋ. ಅಲ್ಲಿದ್ದಾನೆ ಟಾಮ್. ಎಷ್ಟೊತ್ತಿಂದ ಹುಡುಕ್ತಿದ್ವಿ ನಾವು ನಿಮ್ಮನ್ನ, ಆದ್ರೆ ಈಗ ನೀವ್ ನಮಗ್ ಸಿಕ್ಕಿದ್ದೀರಾ. ಫಾಲೋ ಮಾಡಿ. ನಾನು ಹಿಂದೆ ಬರ್ತಾ ಇದ್ದೀನಿ. ನಾನು ನಿನ್ನ ಬಿಡಲ್ಲ ಟಾಮಿ. ನಿನ್ನ ಇವತ್ತು ಜೈಲಿಗೆ ಕಳಿಸ್ತೀನಿ. ನೀವು ಪೊಲೀಸ್ ಅಲ್ವಾ? ನಿಮ್ಮನ್ನ ಯಾಕೆ ಜೈಲಿಗೆ ಕಳಿಸ್ತಾರೆ ಯಾರಾದ್ರೂನು? ಇವನು ಕನ್ನಡ ಫಿಲ್ಮ್ ಹಾಡುಗಳ ದೊಡ್ಡ ಲುಚ್ಚ ಇದ್ದಾನೆ. ಅಯ್ಯೋ, ಲುಚ್ಚ ಅಂತ ಕೆಟ್ಟವ್ರಿಗೆ ಹೇಳೋದು. ಇದನ್ನ ಹುಚ್ಚು ಅಂತ ಹೇಳ್ತಾರೆ. ಅನ್ಮನೇ ಬೇಡ. ಅರೆ ಯಾರ್, ಅವನೇನಾದ್ರೂ ಮಾತಾಡ್ಕೊಳ್ಳಿ. ಈಗ ಅವನ್ನ ಫಾಲೋ ಮಾಡು. ರೈಟ್ ಯಾಕೆ ಹೋಗ್ತಾ ಇದ್ದೀರಾ? ಟಾಮ್ ನ ಫಾಲೋ ಮಾಡಿ. ಅಯ್ಯೋ ಕತ್ತೆ, ಸ್ಪೀಡಾಗಿ ಹೋಗ್ಬೇಕಾದ್ರೆ ಬ್ರೇಕ್ ಹಾಕಿದಕ್ಕೆ ಗಾಡಿ ಟರ್ನ್ ಆಗಿದೆ. ಟಾಮ್ ಎಲ್ಲಿ? ಅಲ್ಲಿದ್ದಾನೆ ಟಾಮ್.
ಅವನು ಗೊತ್ತಾಗಿದೆ ಅನ್ಸುತ್ತೆ ನಾವು ಅವನ್ನ ಫಾಲೋ ಮಾಡ್ತಾ ಇದೀವಿ ಅಂತ. ಅನುಮಾನನೇ ಬೇಡ. ಎಷ್ಟು ಬುದ್ಧಿವಂತ ಇವನು, ಮೊದ್ಲೇ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟ. ಇವನಿಗೆ ಗೊತ್ತಿತ್ತು ಅನ್ಸುತ್ತೆ ನಾವು ಇವನ್ ಕೈ ಕಾಲನ್ನ ಮುರಿದು ಹಾಸ್ಪಿಟ್ಲಿಗೆ ಕಳಿಸ್ತೀವಿ ಅಂತ. ಅನುಮಾನನೇ ಬೇಡ. ಡಾಕ್ಟರ್ ಡೈಲೈಚಿ ನೀವಾ? ಹೌದು, ಅವ್ರ ಜೊತೆ ನಾವು ಇದೀವಿ. ಈಗ ಸರಿಯಾಗಿ ಹೊಡಿತೀವಿ, ಇಲ್ಲ ಎತ್ತಾಕೊಂಡು ಹೋಗ್ಬೇಕಾ? ಅಯ್ಯೋ ಹೇಳು ಹೇಳು, ನಿನಗೀಗ ನಾವೇನ್ ಮಾಡ್ಬೇಕು ಅಂತ. ನನ್ಗೆ ಹೊಡಿತೀಯಾ? ವಾಹ್, ಕೊನೆಗೂ ಕಾರ್ ತರಕಾರಿಲಿ ಬಂದ್ಬಿಡ್ತು. ಅಯ್ಯೋ ಇದೇನ್ ಕಾಕ್ರೋಚ ಸಾಂಬಾರ್ನಲ್ಲಿ ಬೀಳೋದಿಕ್ಕೆ? ಐ ಮೀನ್ ಕಂಟ್ರೋಲಿಗೆ ಬಂದ ಅಂತ. ಅದನ್ನ ವಶ ಪಡಿಸ್ಕೊಡ್ವಿ ಅಂತ ಹೇಳ್ತಾರೆ. ಯು ಆರ್ ಅಂಡರ್ ಅರೆಸ್ಟ್. ಆದ್ರೆ ನಾನೇನ್ ಮಾಡ್ದೆ? ಟೀನಾ ಲೀಸಾ ಅವರ ಪೇಂಟಿಂಗ್ ಕದ್ದಿರೋದಕ್ಕೆ. ವಾಟ್? ಟೀನಾ ಲೀಸಾ ಪೇಂಟಿಂಗ್ ಕಳ್ತನ ಆಗಿದ್ಯಾ? ವಾಹ್, ಎಂತ ರಾಕ್ಷಸನ ಆಕ್ಟಿಂಗ್ ಮಾಡ್ತಾ ಇದೀಯಾ? ಅಯ್ಯೋ ದೇವ್ರೆ, ಯಾಕೆ ಉರ್ದು ಮಾತಾಡಿ ನಮ್ ಪ್ರಾಣ ತೆಗಿತಾ ಇದ್ದೀರಾ? ಅದು ರಾಕ್ಷಸ ಅಲ್ಲ, ಬುದ್ಧಿವಂತ ಅಂತಾರೆ. ಅನುಮಾನನೇ ಬೇಡ. ಐ ಸ್ವೇರ್ ನಾನ್ ಪೇಂಟಿಂಗ್ ಕಳ್ತನ ಮಾಡಿಲ್ಲ. ಸುಳ್ಳು, ನಿನ್ನ ಫಿಂಗರ್ ಪ್ರಿಂಟ್ಸ್ ಮ್ಯೂಸಿಯಂ ಅಲ್ಲಿ ಸಿಕ್ಕಿದೆ. ಓಹೋ, ನಾನ್ ಮ್ಯೂಸಿಯಂ ನ ಕೇರ್ ಟೇಕರ್. ನನ್ನ ಫಿಂಗರ್ ಪ್ರಿಂಟ್ಸ್ ಮ್ಯೂಸಿಯಂ ನ ಎಲ್ಲ ಕಡೆ ಸಿಗುತ್ತೆ. ನಾನ್ ದಡ್ಡ ಇರ್ಬೋದು, ಆದ್ರೆ ನಿನ್ ಮಾತನ್ನ ನಂಬಲ್ಲ. ನೀನ್ ಕಳ್ತನ ಮಾಡ್ದೇ ಇದ್ರೆ ಇಷ್ಟು ಸ್ಪೀಡ್ ಆಗಿ ಕಾರನ್ನ ಯಾಕೆ ಓಡಿಸ್ಕೊಂಡ್ ಬಂದೆ? ನಮ್ಮ ಮಾಮ್ ಸೀರಿಯಸ್ ಆಗಿದ್ದಾರೆ, ಹಾಸ್ಪಿಟಲ್ ಬರ್ತಾ ಇದ್ದೆ ನೋಡಿ. ಇವ್ರಿಗೋಸ್ಕರನೇ ನಾನು ಅರ್ಜೆಂಟ್ಲಿ ಪ್ಯಾರಿಸ್ ಇಂದ ಫ್ಲಾರೆನ್ಸ್ ಬಂದಿದ್ದು. ಅಂದ್ರೆ ಟಾಮ್ ಅಮ್ಮನ್ಗೆ ಆರೋಗ್ಯ ಸರಿ ಇಲ್ಲ. ಟಾಮ್, ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗು. ಇಲ್ಲ, ಇವನೇ ಉಪ್ಪು ಮಾಡ್ರೋನು. ಅಯ್ಯೋ ಅದನ್ನ ತಪ್ಪು ಅಂತ ಹೇಳ್ತಾರೆ. ಅದು ಅಡ್ಗೆಗೆ ಹಾಕುವಂತ ಉಪ್ಪಲ್ಲ. ಅನುಮಾನನೇ ಬೇಡ. ನನಗೆ ಅನುಮಾನ ಇದೆ, ಇವನು ಟಾಮ್ ನ ಭೇಟಿ ಆಗಿದ್ದಾನೆ ಅಂತ. ಅದಕ್ಕಾಗಿ ಅವನನ್ನ ಕಾಪಾಡೋದಕ್ಕೆ ನೋಡ್ತಾ ಇದ್ದಾನೆ. ಇನ್ಸ್ಪೆಕ್ಟರ್ ಪಂಡಾ, ಟಾಮ್ ಮೇಲೆ ಅನುಮಾನ ಅಂತೂ ಇದೆ, ಆದ್ರೆ ಸಾಕ್ಷಿ ಇಲ್ಲ. ನಾವು ತುಂಬಾ ಕ್ರಿಮಿನಲ್ ಗಳನ್ನ ನೋಡಿದೀವಿ, ಇವನು ಕ್ರಿಮಿನಲ್ ಅಲ್ಲ. ಇಲ್ಲ ಇಲ್ಲ, ಇವನೇ ಆ ಕ್ರಿಮಿನಲ್. ಅನುಮಾನ ಪಡೋದು ನನ್ನ ಅಭ್ಯಾಸ, ಆದ್ರೆ ನೀವ್ ಹೇಳ್ತಾ ಇದ್ದೀರಾ ಅಂತ ನಾನ್ ಸ್ವಲ್ಪ ಯೋಚನೆ ಮಾಡ್ತೀನಿ. ಟಾಮ್, ನಾನ್ ಪೊಲೀಸು, ಸ್ವಲ್ಪ ತಪ್ಪಾಗಿ ತಿಳ್ಕೊಂಡೆ, ಕ್ಷಮಿಸ್ಬಿಡು. ನೀನೀಗ ಹೋಗು. ಅಯ್ಯೋ, ಟಾಮ್ ಕಳ್ಳ ಅಲ್ಲ. ನಾವು ಮೊದ್ಲಿಂದ ಎಲ್ಲಿ ಶುರು ಮಾಡಿದ್ವೋ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇನ್ವೆಸ್ಟಿಗೇಷನ್ ಮತ್ತೆ ಶುರು ಮಾಡ್ಬೇಕಾಗುತ್ತೆ. ನೀವು ಮತ್ತೆ ಹೋಟೆಲ್ಗೆ ಹೋಗಿ, ನಾವು ನಾಳೆ ವಾಪಸ್ ಪ್ಯಾರಿಸ್ಗೆ ಹೋಗೋಣ.